ನಮಸ್ಕಾರ. ಸಂಕ್ರಾಂತಿ ಅಂದ್ರೆ ನಾವು ಎಲ್ಲರಿಗೆ ಭಾಳಷ್ಟು ಖುಷಿನೂ ಅಂಜಿಕೆನೂ ಹಿಡ್ಕೊಳ್ಕೊಂಬಂದ್ರೆ ಒಂದು ಸಂಕ್ರಾಂತಿಗೆ ಏನು ರೈತನು 3 ಸಂಕ್ರಾಂತಿನ ಹಾಗೆ ಇರ್ತಂತ ಅಂತಾರೆ. ಹಂಗೇನು ಆಗಲ್ಲ. ಬಟ್ ಜೀವನದೊಳಗೆ ಈ ಸಂಕ್ರಾಂತಿ ಏನು ಕಾರಣ ಅಂತ ಕೇಳಿದ್ರೆ, ಯಾವಾಗ ರಾಶಿ ಚೇಂಜ್ ಆಯ್ತದೋ, ಸೂರ್ಯ ಚೇಂಜ್ ಆಯ್ತದೋ, ನಮ್ಮ ರಾಶಿಗಳು ಚೇಂಜ್ ಆಯ್ತದೋ ಆ ಪೀರಿಯಡ್ದಾಗ ಒಂದು ಹೊಸದೊಂದು ಅಮೃತಮಯ ಸಮಯ ಅಂತ ಅನಿಸ್ತದೆ. ಹೊಸ ತೀಜಿಗೆ ಒಂದು ರಂగు ಬರೋದು, ಹೊಸ ತೀಜಿಗೆ ಒಂದು ವ್ಯಕ್ತಿತ್ವ ಆಗೋದು. ಈಗ ನಾವು ಸಂಕ್ರಾಂತಿ ದಿನ ನಾವು ಏನು ಪುಣ್ಯ ಕೊಡ್ತೇವೋ, ಏನು ದಾನ ಮಾಡ್ತೀವಿ ಪುಣ್ಯ ಬರ್ತದೆ. ಇಲ್ಲಿ ಹರಿನೀರ ಸ್ನಾನ ಮಾಡಿದ್ರೆ ಪುಣ್ಯ ಬರ್ತದೆ. ದಾನ ಧರ್ಮ ಮಾಡಿದ್ರೆ ಪುಣ್ಯ ಬರ್ತದೆ. ಒಂದು ಕೆಟ್ಟ ಫಲ ಆಯ್ತದೆ. ನಮ್ಮ ಒಳಗಿದ್ದಂಥ ಕೆಟ್ಟ ಏನು ಕರ್ಮ ಇರ್ತದೋ, ಕೆಟ್ಟ ಏನು ಪಾಪ ಇರ್ತದೋ, ನಮ್ಮ ಅನಂತ ಜನ್ಮದ ಒಂದು ಮೆಮ್ರಿಯಾಗೇನು ದೋಷ ಇರ್ತದೆ, ಆ ದೋಷ ಹೋಗಿಸ್ಲಿಕ್ಕೆ ಇವತ್ತು ಸಂಕ್ರಾಂತಿ ದಿನ ನಾವು ಚೇಂಜ್ ಮಾಡ್ಬೋದು. ನಾವು ದಾನ ಕೊಡ್ಬೇಕಂದ್ರೆ ಕೊಡೋದು ಬೇಕಾಗಿಲ್ಲ. ಸೂರ್ಯ ಭಗವಾನ ಇಡೀ ಜಗತ್ ಬೆಳಕೊಡೋದ್ರ ಬಳಿಕ ನಾವು ಒಂದು ದೀಪ ಆಗಿ ಒಂದು ಮನೆ ಬೆಳಕೊಟ್ರೆ ಸಾಕು. ಸ್ವಲ್ಪ ನಿಮ್ದು ಏಟ್ ಆಯ್ತದ ಆಟು ಪ್ರಾಣಿ ಪಕ್ಷಿಗೆ ಕೊಡ್ರಿ. ಇವತ್ತಿನ ಪೀರಿಯಡ್ದಾಗ ಯಾರಿಗೂ ಮನುಷ್ಯರು ಕೊಡ್ಲಿಕ್ಕಾಗಲ್ಲ. ಯಾಕೆ 1 ಕಿಲೋ ಕೊಟ್ಟರು ಉಪಯೋಗ ಇಲ್ಲ. ಒಂದು ಪೈಕಿನ ಹೈಡ್ರೋಕೊಳ್ಳೋದಿಲ್ಲ. ಒಂದು 5 ರೂಪಾಯಿ ಸಿಕ್ಕಿ ಕೊಟ್ಟರು ನಾನು ಮ್ಯಾಗ ಬಿಟ್ಟಿದ್ವಿ ಗಾಡಿಯಾಗ. ಇವತ್ತು ಯಾರಿಗೆ ಇಲ್ಲಿ ಗರೀಬಿ ಇಲ್ಲ, ಇಲ್ಲಿ ಯಾರಿಗೆ ಅದು ಮಹತ್ವನೇ ಗೊತ್ತಿಲ್ಲ. ಮತ್ತು ಆ ಮಾತು ತಗೊಂಬಂದು ಮಹತ್ವವಿಲ್ಲ. ಒಂದು ಪ್ರಾಣಿ ಪಕ್ಷಿ ಏನಾಯ್ತು, ಗುಬ್ಬಿ ಗಾಳಿ ಇರೋಕ್ಕೆಲ್ಲ ಅನ್ನ ಹಾಕ್ರಿ, ಸ್ವಲ್ಪ ನೀರು ಕುಡಿಸ್ರಿ, ಇಲ್ಲ ಆಕಳು ಮೈ ರಚ್ರಿ, ಸ್ವಲ್ಪ ತಿನ್ನಕ್ಕೆ ಏನಾರ ಕೊಡ್ರಿ. ಒಳ್ಳೆಯ ಭಾವ ಇಟ್ಕೊಂಡು ಇವತ್ತು ತಾಯಿ ತಂದೆ ಕಾಲು ಬಿಡ್ರಿ, ಎಲ್ಲರೂ ಹೆಚ್ಚು ಮಾತಾಡ್ರಿ. ಇವತ್ತು ನಾವು ತನಕ ಅರ್ಪಣೆ ಮಾಡಿ ತಂತ ಒಂದು ಪಶ್ಚಾತ್ತಾಪದಿಂದ ನಾವು ಜೀವನದಾಗ ಇರ್ತೇವೋ, ಇದು ಪುಣ್ಯ ನಮ್ಗೆ ಭಾಳ ಆಯ್ತದೆ. ಇವತ್ತು ಸಂಕ್ರಾಂತಿ ಎಲ್ಲರಿಗೂ ಖುಷಿರೋ ಸಮಯ. ಚೆಂದಾಗಿ ನಾವು ಜೀವನದೊಳಗೆ ಸಂಕ್ರಾಂತಿ ನಮ್ಗೆ ಕೆಟ್ಟಾಗಿಲ್ಲ, ಕೆಟ್ಟ ನಾವಿದ್ದೇವೆ. ನಾವಂತ ಸಂಕ್ರಾಂತಿ ಅಂತ ಕೆಟ್ಟಿಲ್ಲ, ನಾವು ಕೆಟ್ಟಿದ್ದು. ನಮ್ಮ ಭಾಳ ಕೆಟ್ಟ ನಮ್ಮ ಜಾಗ ಕೆಟ್ಟಿನಪ್ಲೆ. ಇದಕ್ಕೆ ನಾವು ಏನು ಮಾಡ್ಬೇಕಂತ ಕೇಳಿದ್ರೆ, ಇದಕ್ಕೆ ನಾನಿನ್ನ ಭಾಳ ಚಂದ ಮಾಡ್ಕೊಂಡು ಇಲ್ಲಿ ಎಲ್ಲ ನಮಗೊಂದು ಸ್ವಲ್ಪ ಕೆಟ್ಟ ಭಾವ ಏನಿತ್ತು ಆ ಕೆಟ್ಟ ಭಾವ ತೇಸಾಕಿ ಒಳ್ಳೆಯ ಭಾವ ಬರಲಿ ತಿಳ್ಕೊಂಡು ಸಂಕ್ರಾಂತಿ ಪಾಲಿಸೋಣ. ನೀವು ಮಾಡಿ ನೋಡಿರಿ. ನಮಸ್ಕಾರ.